ಕೋಟಿ ಹುಡುಗಿರ ನಿನ್ನ ಬಿಟ್ಟು. ಈಗ ವಿಡಿಯೋ ಯಾವ ರೀತಿಯಲ್ಲಿ ಎಡಿಟಿಂಗ್ ಮಾಡಬಹುದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಲಿಂಕ್ ಇರುತ್ತೆ, ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಡೈರೆಕ್ಟಾಗಿ ಅಲೈಟ್ ಮೋಷನ್ಗೆ ಬರ್ತೀರಾ. ಸೊ ಡೈರೆಕ್ಟಾಗಿ ಅಲೈಟ್ ಮೋಷನ್ಗೆ ಬಂದಾಗ ಈ ರೀತಿಯಲ್ಲಿ ಕಾಣಿಸುತ್ತೆ. ಎಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲ ಕೂಡ ಇಲ್ಲೇ ಇರುತ್ತೆ. ನೀವು ಫೋಟೋಸ್ ಮಾತ್ರ ಚೇಂಜ್ ಮಾಡಿದರೆ ಸಾಕು, ವಿಡಿಯೋ ಅನ್ನೋದು ರೆಡಿ ಆಗುತ್ತೆ. ಇಲ್ಲಿ ನೋಡಿ ಫೋಟೋ ಕಾಣಿಸ್ತಾ ಇದೆಯಲ್ಲ, ಫೋಟೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕಲರ್ ಆ್ಯಂಡ್ ಫಿಲ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಇಮೇಜ್ ಅಂತ ಇರುತ್ತೆ, ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಗ್ಯಾಲರಿಯಲ್ಲಿ ಫೋಟೋಸ್ ಕಾಣಿಸ್ತಾ ಇರುತ್ತೆ. ಸೊ ಗ್ಯಾಲರಿಯಲ್ಲಿ ಫೋಟೋ ಕಾಣಿಸಿದಾಗ ನಿಮಗೆ ಯಾವ ಒಂದು ಫೋಟೋ ಬೇಕಾಗುತ್ತೋ ಆ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಆಗಿ ನಾನೊಂದು ಕೃಷ್ಣಂದು ಫೋಟೋ ತೊಗೊತಾ ಇದ್ದೀನಿ. ಸೊ ಒಂದು ಫೋಟೋ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಪ್ಲಸ್ ಐಕಾನ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಅಡ್ಜಸ್ಟ್ ಆಗೈತೆ ಈ ರೀತಿಯಲ್ಲಿ. ನೆಕ್ಸ್ಟು ಇಲ್ಲಿ ಮೇಲ್ಗಡೆ ಇನ್ನೊಂದಿದೆ, ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ ಸೇಮು, ಮತ್ತು ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ಇಮೇಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಯಾವ ಒಂದು ಫೋಟೋ ಬೇಕೋ ಆ ಫೋಟೋ ಕ್ಲಿಕ್ ಮಾಡೋದು. ಈಗ ಶ್ರೀಲೀಲಾದೊಂದು ಫೋಟೋ ಇದೆ, ಅದನ್ನು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಪ್ಲಸ್ ಐಕಾನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಕರೆಕ್ಟಾಗಿ ಅಡ್ಜಸ್ಟ್ ಆಗೈತೆ. ಮತ್ತು ಬ್ಯಾಗ್ ಬನ್ನಿ. ಬ್ಯಾಗ್ ಬಂದ ನಂತರ ಮತ್ತೊಂದು ಫೋಟೋ ಕಾಣಿಸ್ತಾ ಇದೆಯಲ್ಲ, ಸೇಮ್ ಇದೇ ಥರದಂತಹ ಫೋಟೋ ಮೇಲೆ ಕ್ಲಿಕ್ ಮಾಡಬೇಕು. ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಇಮೇಜ್ ಅಂತ ಕಾಣಿಸುತ್ತೆ, ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಗ್ಯಾಲರಿಯಲ್ಲಿ ಫೋಟೋಸ್ ಕಾಣಿಸುತ್ತೆ, ಆ ಫೋಟೋಸ್ ನಿಮಗೆ ಯಾವ ಒಂದು ಫೋಟೋ ಚೆನ್ನಾಗಿರುತ್ತೋ ಆ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫೋಟೋಸ್ ಚೆನ್ನಾಗಿರೋವಂಥ ಫೋಟೋ ಚೆನ್ನಾಗಿರೋದು ಸೆಲೆಕ್ಟ್ ಮಾಡಿದರೆ ಚೆನ್ನಾಗಿರುತ್ತೆ. ನೋಡಿ ಅಡ್ಜಸ್ಟ್ ಆಗೈತೆ. ಸೇಮ್ ಇದೇ ಥರದಂಥ ಇನ್ನೂ 3 ಇದ್ದಾವೆ. ಇಲ್ಲಿ 3 ಕೂಡ ನಾವು ಈಗ ಎಡಿಟಿಂಗ್ ಮಾಡಿಕೊಡೋದು. ಮತ್ತು ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿ, ಸೇಮ್ ಒಂದು ಫೋಟೋ. ನೆಕ್ಸ್ಟ್ ಮತ್ತು ಬ್ಯಾಗ್ ಬನ್ನಿ, ಮತ್ತು ಫೋಟೋ ಎಲ್ಲೆಲ್ಲಿರುತ್ತೆ ಅಲ್ಲಿ ನಿಮ್ಮ ಒಂದು ಫೋಟೋ ಸೆಲೆಕ್ಟ್ ಮಾಡಿಕೊಂಡು ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಯಾವ ಒಂದು ಫೋಟೋ ಬೇಕೋ ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಅನ್ನೋದು ರೆಡಿ ಆಗುತ್ತೆ. ನೆಕ್ಸ್ಟ್ ವಿಡಿಯೋ ಅನ್ನೋದು ರೆಡಿ ಆಗಿದೆ ಅಲ್ವಾ. ಸೊ ಇಲ್ಲಿ ಎಕ್ಸ್ಪರ್ಟ್ ಬಟನ್ ಅಂತ ಇರುತ್ತೆ, ಇಲ್ಲಿ ನೋಡಿ ಎಕ್ಸ್ಪರ್ಟ್ ಬಟನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ 1080p ಅಂತ ಇದೆಯಲ್ಲ, 1080, ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ವಿಡಿಯೋ ಅನ್ನೋದು ತುಂಬ HD ಕ್ವಾಲಿಟಿಯಲ್ಲಿ ಬರುತ್ತೆ. ಸೊ ಎಕ್ಸ್ಪರ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಎಕ್ಸ್ಪರ್ಟ್ ಆಗುತ್ತೆ. ಸೊ ನೀವು ಬ್ಯಾಗ್ ಬಂದು ಇದು ಮಾಡೋಕ್ಕೆ ಹೋಗಬೇಡಿ, ಸ್ಪೀಡಾಗಿ ಆಗುತ್ತೆ. ಅದರಿಂದ ಯಾವುದೇ ಕಾರಣಕ್ಕೂ ಹಿಂದಕ್ಕೆ ಹೋಗಬೇಡಿ, ಎಕ್ಸ್ಪರ್ಟ್ ಅನ್ನೋದು ಆಗುತ್ತೆ. ಸೊ ಸಿಂಪಲ್ಲಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಏನಾದರೂ ಅರ್ಥ ಆಗಿಲ್ಲ ಅಂತಂದರೆ ಕೆಳಗಡೆ ಕಾಮೆಂಟ್ ಮಾಡಿ, ನಾನು ಪ್ರತಿಯೊಬ್ಬರಿಗೂ ಕೂಡ ರಿಪ್ಲೈ ಮಾಡ್ತೀನಿ. ವಿಡಿಯೋ ಹೇಗಿದೆ ಅನ್ನೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಇದೇ ಥರದಂತಹ ಒಂದು ವಿಡಿಯೋ ಮಾಡುವುದಕ್ಕೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಸೇವ್ ಅಂತ ಇರುತ್ತೆ, ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಥ್ಯಾಂಕ್ ಯು, ಬಾಯ್.